ನಾವಿವತ್ತು ಬೆಂಗಳೂರಿನ ಕೇಕ್ ಶೋ 2025 ಅಲ್ಲಿದ್ದೀವಿ. ಅರಮನೆ ಮೈದಾನದಲ್ಲಿ ಕೇಕ್ ಶೋ ನಡೀತಾ ಇದೆ. ಕೇಕ್ ಶೋಗೆ ಬರ್ತಿದ್ದಾಗೆ ಸಾಕಷ್ಟು ವೆರೈಟಿ ಆಗಿರೋ ಕೇಕ್ಗಳು ಇಲ್ಲಿ ಗಮನ ಸೆಳೆಯುತ್ತೆ. ಬೇರೆ ಬೇರೆ ರೀತಿಯಾದಂತಹ ಕೇಕ್ಗಳನ್ನ ನೀವು ನೋಡಬಹುದು. ಹಾಗೇನೆ ಮುಂದೆ ಬಂದ್ರೆ ಇಲ್ಲಿ ಸಾಕಷ್ಟು ಸ್ಟಾಲ್ಸ್ ಇದೆ. ದೇಶದ ಬೇರೆ ಬೇರೆ ಭಾಗಗಳಿಂದ ಇಲ್ಲಿ ಬಂದು ಸ್ಟಾಲ್ಸ್ ಹಾಕಿದ್ದಾರೆ. ಬೇರೆ ಬೇರೆ ರಾಜ್ಯದಿಂದ ಕೂಡ ಜನಗಳು ಬಂದಿದ್ದಾರೆ. ಹಾಗೇನೆ ನಮ್ಮ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಬಂದಿದ್ದಾರೆ. ಸೊ ಸ್ಟಾಲ್ಸ್ ಹತ್ರ ಶಾಪಿಂಗ್ ಮಾಡ್ಕೊಂಡು ಹಾಗೆ ಮುಂದೆ ನಮ್ಮ ಕರ್ಗಳು ಹುಡುಕಿದ್ದು ಫುಡ್ ಕೋರ್ಟ್ ಅನ್ನ. ಇಲ್ಲಿ ಫುಡ್ ಕೋರ್ಟ್ ಕೂಡ ಇದೆ. ಸೊ ಊಟ ಮಾಡಬೇಕು, ಬೇರೆ ಬೇರೆ ರೀತಿಯಾದ ಡಿಫ್ರೆಂಟ್ ವೆರೈಟಿ ಆಫ್ ಡಿಶಸ್ ನ ನೀವು ಟ್ರೈ ಮಾಡಬೇಕು ಅಂತ ಅಂದ್ರೆ ಫುಡ್ ಕೋರ್ಟ್ ಬಂದ್ರೆ ಇಲ್ಲಿ ಕೂಡ ಸಾಕಷ್ಟು ಸ್ಟಾಲ್ಗಳು ನಿಮ್ಗೆ ಕಾಣುತ್ತೆ. ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರೋರು ತುಂಬಾ ಸ್ಟಾಲ್ಗಳನ್ನ ಇಟ್ಟಿದ್ದಾರೆ. ಸೊ ನಾವೀಗ ಹುಡ್ಕೊಂಡು ಬರ್ತಾ 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 ಘಮ್ ಅಂತ ಮೂಗಿಗೆ ವಾಸನೆ ಬಡಿತಾ ಇತ್ತು. ಸೊ ಅದೇನು ಅಂತ ಚೆಕ್ ಮಾಡಿದಾಗ ಇಲ್ಲಿ GFC ಸ್ಟಾಲ್ ಅನ್ನ ನಾವು ನೋಡಿದ್ವಿ. ಸೊ ನಮ್ಮ ಕನ್ನಡಿಗ ಕೃಷ್ಣಪ್ಪ ಅವರ GFC ಸ್ಟಾಲ್ ಕೂಡ ಈ ಕೇಕ್ ಶೋ ಅಲ್ಲಿದೆ. ಸೊ ಇಲ್ಲಿ ಏನೆಲ್ಲ ಮಾಡ್ತಾ ಇದ್ದಾರೆ, ಏನೆಲ್ಲ ವೆರೈಟಿ ಆಫ್ ಫುಡ್ ಅನ್ನ ಅವರು ಕೊಡರೆ ಅಂತ ನಾವು ಈಗ ನೋಡೋಣ. ಹಾಗೇನೆ ಕೃಷ್ಣಪ್ಪ ಅವರನ್ನ ಕೂಡ ಮಾತಾಡ್ಸೋಣ ಬನ್ನಿ. ನಾನು ಆಗ್ಲೇ ಹೇಳಿದೆ, ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ಹಸುವಾಗ್ತಾ ಇತ್ತು. ಘಮ್ ಅಂತ ವಾಸನೆ ಕೂಡ ಘಮ ಘಮ ಅಂತ ಬರ್ತಾ ಇತ್ತು. ಅದನ್ನ ಹುಡುಕೊಂಡು ಬಂದ ತಕ್ಷಣ ನನಗೆ ಕಾಣಿಸಿದ್ದು GFC ಕೃಷ್ಣಪ್ಪ ಅವ್ರು ಇಲ್ಲಿದ್ದಾರೆ. ಅವರು ತುಂಬಾನೇ ಫೇಮಸ್, ನಿಮಗೆ ಗೊತ್ತು, ಕರ್ನಾಟಕದಾದ್ಯಂತ ಈಗ. ಸೊ ಅವರನ್ನೇ ಕೇಳೋಣ ಇಲ್ಲಿ ಏನೆಲ್ಲ ವೆರೈಟಿ ಅಡುಗೆಗಳನ್ನ ಅವ್ರು ತಯಾರು ಮಾಡ್ತಿದ್ದಾರೆ ಅಂತ. ಕೃಷ್ಣಪ್ಪ ಅವರೇ, ಹೇಗಿದ್ದೀರಾ? ನಮಸ್ಕಾರ. ನಾನು ನಿಮ್ಮ GFC ಕೃಷ್ಣಪ್ಪ. ನಮ್ಮ ಕೇಕ್ ಶೋನಲ್ಲಿ 2-3 ತಿಂಗಳಿಂದ ನಾನು ಹೇಳ್ತಾನೆ ಇದ್ದೀನಿ, ಬನ್ರಿ ಕೇಕ್ ಶೋಗೆ ಬನ್ನಿ ಅಂತ. ಅಂಥ ದಿನ ಬಂದಾಗ ಹೋಗಿದೆ ಆಲ್ರೆಡಿ. ಇಲ್ಲಿ ನಮ್ಮ ಕೇಕ್ ಶೋನಲ್ಲಿ ನಿಮಗೆ ಮಟನ್ ಬಿರಿಯಾನಿ ಲೈವಾಗಿ ಮಾಡಿಕೊಡ್ತೀವಿ, ಚಿಕನ್ ಬಿರಿಯಾನಿ ಇದೆ, ಕುಸ್ಕಾ ಕಬಾಬ್ ಇದೆ, ಮತ್ತು ಲಾಲಿಪಾಪ್ ಇದೆ, ಲೆಗ್ ಪೀಸ್ ಇದೆ. ಆಮೇಲೆ ಪ್ರತಿಯೊಂದು ಪೌಡ್ರನ್ನೂ ನಿಮಗೆ ಬೈ ಒನ್ ಗೆಟ್ ಒನ್ ನಾವು ಅನೌನ್ಸ್ ಮಾಡ್ತಾನೆ ಇದ್ದೀವಿ. ನಮ್ಮ ಕಬಾಬ್ ಪೌಡ್ರ್ ಆಗಿರ್ಬೋದು, ನಮ್ಮ ಗರಂ ಮಸಾಲ ಆಗಿರ್ಬೋದು. ಯಾಕೆ ಈ ಸ್ಪೆಷಲ್ ಡಿಸ್ಕೌಂಟ್ ಕೊಡಬೇಕು ನಮ್ಮ ಕನ್ನಡಿಗರಿಗೆ ಅಂತ ಅನ್ನಿಸ್ತು ನಿಮ್ಗೆ? ಈಸ್ ವೆರಿ ನಾನ್ ವೆಜ್ಜಲ್ಲಿ ಇದ್ದಿದ್ದು ವೆಜ್ಜಿಗೆ ಬಂದಿದ್ದೀವಿ ನಾನು. ನಮ್ಮ ಕಂಪ್ನಿನಲ್ಲಿ ಯಾವ ಪ್ರಾಡಕ್ಟ್ ಇಲ್ಲಿವರೆಗೆ ನಾವು ಬಿಡುಗಡೆ ಮಾಡಿದ್ದೀವೋ, ಇಲ್ಲಿ ತನಕ 6 ಬಿಡುಗಡೆ ಮಾಡಿದ್ದೀವಿ. ಯಾವ್ದು ತೊಗೊಂಡ್ರು ಬೈ ಒನ್ ಗೆಟ್ ಒನ್ ಫ್ರೀ ಕೊಡ್ತೀವಿ. ಅವ್ರು ಎಷ್ಟು kg ತೊಗೊಂಡ್ರು ಅಷ್ಟು kg ಫ್ರೀ ಕೊಡ್ತೀವಿ. ಏನು 200 ಗ್ರಾಮ್ ತೊಗೊಳ್ಳಿ 200 ಗ್ರಾಮ್ ತೊಗೊಳ್ಳಿ ಅಂತ ಏನಿಲ್ಲ. ಅವ್ರು ಇಷ್ಟಪಟ್ಟು ಎಷ್ಟು ಕೇಳಿದ್ರು ಕೊಡೋದೆ. ಯಾಕೆಂದರೆ ಅವರು ಆಸೆ ಫಿಲ್ ಮಾಡೋಕ್ಕೋಸ್ಕರ ನಾವು ಇಲ್ಲಿ ಬಂದಿರೋದು. ನೀವು ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅಂತ ಕಂಡೀಷನ್ಸ್ ಏನಿಲ್ಲ. ಅದಕ್ಕೋಸ್ಕರ ಸ್ಪೆಷಲಾಗಿ ಗಿಫ್ಟು ನಮ್ಮ ಕೇಕ್ ಶೋನಲ್ಲಿ ಎಲ್ಲ 100 ರೂಪೀಸ್ ಬಿರಿಯಾನಿ ಕೊಟ್ಟು ಎಲ್ಲರಿಗೂ ಎಂಜಾಯ್ ಮಾಡಿಸಿ, ಮತ್ತು ಒಂದು ಪೌಡ್ರನ್ನ ಒಂದೊಂದಕ್ಕೆ ಫ್ರೀ ಕೊಟ್ಟು ಎಲ್ಲರನ್ನೂ ತೃಪ್ತಿಪಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವಿಲ್ಲಿ ಬಂದಿದ್ದೀವಿ. ಓಕೆ, ಇಲ್ಲಿ ಸಾಕಷ್ಟು ಜನ ಬರ್ತಾ ಇದ್ದಾರೆ. ನಾನು ಅವಾಗಿಂದ ನೋಡ್ತಾ ಇದ್ದೆ. ತುಂಬಾ ಜನ ಇವಾಗ ಬಿರಿಯಾನಿಗೆ ಜಾಸ್ತಿ ಡಿಮ್ಯಾಂಡ್ ಇದೆಯಾ, ಕಬಾಬ್ಗೆ ಜಾಸ್ತಿ ಡಿಮ್ಯಾಂಡ್ ಇದೆಯಾ, ಯಾವ್ದು ಜಾಸ್ತಿ ತಗೋತಾ ಇದ್ದಾರೆ ಅಂತ? ನಿಮ್ಗೆ ಆ ಥರ ಕಂಪೇರ್ ಮಾಡೋಂಗಿಲ್ಲ. ನನ್ನ ನೋಡಿದ ತಕ್ಷಣ ಕಸ್ಟಮರ್ ಯಾವ್ದಾದ್ರು ಒಂದು ಬೈ ಮಾಡೇ ಹೋಗ್ತಾರೆ. ಅವ್ರು ಬಿರಿಯಾನಿ ಹೊಟ್ಟೆ ತುಂಬ್ಕೊಂಡು ಬಂದಿದ್ರು, ಒಂದು ಬಿರಿಯಾನಿನ ಶೇರ್ ಮಾಡಿ ಹೋಗ್ತಾರೆ. ರೆಗ್ಯುಲರ್ ಕಂಟಿನ್ಯೂ ನಮ್ಮ ಪೌಡ್ರ್ ಇದೆ, ಅದನ್ನು ಅವರು ತಗೋತಾರೆ. ಯಾವ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳಲ್ಲ. ಯಾಕೆಂದರೆ ನಿಮ್ಗೆ ಅಂಗಡಿಗಳಲ್ಲಿ ಎಲ್ಲೂ ಸಿಕ್ಕಲ್ಲ, ನಮ್ಮ GFC ಐಟಮ್ ಸಿಕ್ಕಲ್ಲ. ಆನ್ಲೈನ್ಗೆ ಹೋಗಬೇಕು, ಇಲ್ಲಾಂದರೆ ನಮ್ಮ ಅಂಗಡಿಗಳಿಗೆ ಬರಬೇಕು. ಅದಕ್ಕೋಸ್ಕರ ನಾನು ಲಕ್ಷಾಂತರ ಜನ ಇಲ್ಲಿ ಬರೋದ್ರಿಂದ ನಾನು ಸಿಕ್ಕೋದ್ರಿಂದ ಅವ್ರಿಗೊಂಥರ ಹ್ಯಾಪಿ ಆಗಿದೆ. ಓಕೆ, ಈಗ ಎಷ್ಟು ದಿನ ಈ ಕೇಕ್ ಶೋ ಇರುತ್ತೆ? ನೀವು ಅಷ್ಟು ದಿನಗಳ ಕಾಲ ಇಲ್ಲೇ ಇರ್ತೀರಾ? ನಾನು ಕೇಕ್ ಶೋ ಕಂಟಿನ್ಯೂ ಮುಗಿಯೋವರೆಗೂ, ಈಗ 12ನೇ ತಾರೀಕು ಸ್ಟಾರ್ಟ್ ಆಗಿದೆ. ಇನ್ಮೇಲೆ ಕಂಟಿನ್ಯೂ ಜನವರಿ 4 ತನಕ ನಿರಂತರವಾಗಿ ನೀವು 10 ಗಂಟೆ, ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ನಮ್ಮನ್ನ ಕಂಪ್ಯೂಟರ್ಗೆ ಬಂದು ನೀವು ಇಲ್ಲಿ ನೋಡ್ಬೋದು. ಈಗ ಮೆನುನಲ್ಲಿ ಏನಾದರೂ ಬದಲಾವಣೆ ಇರುತ್ತಾ? ಪ್ರತಿದಿನ ಅದೇ ಮೆನು ಇರುತ್ತಾ? ಇಲ್ಲ, ಮೆನುನಲ್ಲಿ ಇಲ್ಲೆಲ್ಲ ಏನು ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ. ಒಂದು ಮಟನ್ ಬಿರಿಯಾನಿ, ಒಂದು ಚಿಕನ್ ಬಿರಿಯಾನಿ, ಒಂದು ಕುಸ್ಕಾ ಕಬಾಬು, ಒಂದು ವೆಜ್ ಬಿರಿಯಾನಿ, ಒಂದು ಲಾಲಿಪಾಪು, ಕಬಾಬು, ಇಷ್ಟು ಮಾತ್ರ ಇಲ್ಲಿ ಮಾಡೋಕ್ಕೆ ಜಾಗ ಈ ಥರ ಅಕಾಮಿಡೇಷನ್ ಇರೋದು. ತುಂಬ ಯಾವುದನ್ನೂ ಮಾಡ್ಲಿಕ್ಕೆ ಬರೋಲ್ಲ. ಓಕೆ, ಸೊ ನೀವು ಬಿಸಿ ಇರೋದ್ರಿಂದ ಜಾಸ್ತಿ ಡಿಸ್ಟರ್ಬ್ ಮಾಡಲ್ಲ. ನಾನು ಜನಗಳಿಗೆ ಹೇಳ್ಬಿಡ್ತೀನಿ ಏನೇನೆಲ್ಲ ಸಿಗುತ್ತೆ ಇಲ್ಲಿ ನಮ್ಮ GFC ಇಲ್ಲಿ ಅಂತ. ಹಂಗೆ ಒಂದು ರೌಂಡ್ ಕೇಳಿ, ಯಾರನ್ನ ಹಂಗೆ ನಮ್ಮ ಯಾರು ಹಂಗೆ ಒಂದು ಸರಿ ಮಾತಾಡಿಸಿ ನೋಡೋಣ. ಹೇಗೆ ನಮ್ಮ ಅಂಗಡಿಯವ್ರನ್ನೆಲ್ಲ ಮಾತಾಡಿಸಿ, ಎಲ್ಲ ಅಂಗಡಿ ಕಸ್ಟಮರ್ಗಳು ಇವರೆಲ್ಲ ತುಂಬ ಜನ ಬಂದಿದ್ದಾರೆ. ಅವ್ರ ರೆಸ್ಪಾನ್ಸ್ ಏನಿದೆ ನೀವು ಅಲ್ಲಿ ಕೇಳಿ. ಓಕೆ, ಮಟನ್ ಬಿರಿಯಾನಿ ತಿಂತಿದ್ದೀನಿ GFC ಅವ್ರ ಸ್ಟಾಲಲ್ಲಿ. ಸಕ್ಕತ್ತಾಗಿದೆ ಕೃಷ್ಣಪ್ಪ ಅವ್ರು ಮಾಡಿರೋದು. ಬಿಸಿ ಮಟನ್ ಬಿರಿಯಾನಿ, ಕಬಾಬು ಇನ್ನೂ ಚೆನ್ನಾಗಿದೆ. ನೋಡಿದ್ರಲ್ಲ, ಕೇಕ್ ಶೋ 2025 ಅಲ್ಲಿ ನೀವು ಕೂಡ ಇಲ್ಲಿಗೆ ಬರಬೇಕು. GFCಯ ಒಂದು ಪದಾರ್ಥಗಳನ್ನ ಸವಿಬೇಕು ಅಂತ ಅನ್ಕೊಂಡ್ರೆ, ಜೊತೆಗೆ ಅವರ ಪೌಡರ್ಸ್ ಕೂಡ ಆಫರ್ ಅಲ್ಲಿ ಕೊಡ್ತಿದ್ದಾರೆ. ಬೈ ಒನ್ ಗೆಟ್ ಒನ್ ಇದೆ. ಸೊ GFCಗೆ ಸಂಬಂಧಪಟ್ಟಂತ ಯಾವುದೇ ಮಸಾಲಾ ಪೌಡರ್, ಅದು ವೆಜ್ ಇರ್ಬೋದು, ನಾನ್ ವೆಜ್ ಇರ್ಬೋದು, ಸೊ ಬೈ ಒನ್ ಗೆಟ್ ಒನ್ ಅಲ್ಲಿ ನಿಮಗೆ ಸಿಗ್ತಿದೆ. ಹಾಗೇನೆ ಇಲ್ಲಿ ಮಟನ್ ಬಿರಿಯಾನಿ, ಕಬಾಬ್, ಚಿಕನ್ ಬಿರಿಯಾನಿ, ನಿಮಗೆ ಯಾವುದೆಲ್ಲ ಇಷ್ಟ ಅದೆಲ್ಲವೂ ಕೂಡ ತುಂಬಾ ಹೈಜೀನ್ ಆಗಿ, ತುಂಬಾ ರುಚಿಯಾಗಿ ಕೃಷ್ಣಪ್ಪ ಅವರೇ ಮಾಡ್ಕೊಡ್ತಾ ಇದ್ದಾರೆ. ಅವರೇ ಈ ಸ್ಟಾಲ್ ಅಲ್ಲಿ ಇದ್ದಾರೆ. ಸೊ ನೀವು ಬಂದು ಈ ಕೇಕ್ ಶೋನ ಎಂಜಾಯ್